ಶಾಂತಿ. ದಿನಾಂಕ 28/11/2024. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ನೀವು ಒಬ್ಬ ತಂದೆಯಿಂದಲೇ ಕೇಳಬೇಕು ಹಾಗೂ ಕೇಳಿದ ನಂತರ ಅನ್ಯರಿಗೆ ತಿಳಿಸಬೇಕು. ಪ್ರಶ್ನೆ: ತಂದೆ ನೀವು ಮಕ್ಕಳಿಗೆ ಯಾವ ತಿಳುವಳಿಕೆ ಕೊಟ್ಟಿದ್ದಾರೆ ಅದನ್ನು ಅನ್ಯರಿಗೆ ತಿಳಿಸಬೇಕಾಗುತ್ತದೆ. ಉತ್ತರ: ನೀವೆಲ್ಲ ಆತ್ಮಗಳು ಸಹೋದರ ಆಗಿದ್ದೀರಿ ಎಂಬ ತಿಳುವಳಿಕೆ ಬಾಬಾ ನಿಮಗೆ ಕೊಟ್ಟಿದ್ದಾರೆ. ನೀವು ಒಬ್ಬ ತಂದೆಯ ನೆನಪಿನಲ್ಲಿರಬೇಕು. ಇದೇ ವಿಚಾರವನ್ನು ನೀವು ಎಲ್ಲರಿಗೂ ತಿಳಿಸಿ, ಏಕೆಂದರೆ ನೀವು ಇಡೀ ವಿಶ್ವದ ಸಹೋದರರ ಕಲ್ಯಾಣ ಮಾಡಬೇಕು. ನೀವೇ ಈ ಸೇವೆಗೆ ನಿಮಿತ್ತರಾಗಿದ್ದೀರಿ. ಧಾರಣೆಗಾಗಿ ಮುಖ್ಯ ಸಾರ: ಇಲ್ಲಿಯೇ ಎಲ್ಲ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಂಡು ಅರ್ಧಕಲ್ಪಕ್ಕಾಗಿ ಸುಖವನ್ನು ಜಮಾ ಮಾಡಿಕೊಳ್ಳಬೇಕು. ಈ ಹಳೆಯ ಜಗತ್ತಿನೊಂದಿಗೆ ಈಗ ಮನಸ್ಸನ್ನು ಬೆಳೆಸಬಾರದು. ಈ ಕಣ್ಣುಗಳಿಗೆ ಏನೆಲ್ಲ ಕಾಣಿಸುತ್ತದೆ ಅದನ್ನು ಮರೆಯಬೇಕು. 2. ಮಾಯೆ ಬಹಳ ಜಬರ್ದಸ್ತ್ ಆಗಿದೆ, ಅದರಿಂದ ಎಚ್ಚರವಾಗಿರಬೇಕು. ವಿದ್ಯಾಭ್ಯಾಸದಲ್ಲಿ ಗ್ಯಾಲಪ್ ಮಾಡಿಕೊಂಡು ಮುಂದಕ್ಕೆ ಹೋಗಬೇಕು. ಒಬ್ಬ ತಂದೆಯಿಂದಲೇ ಕೇಳಬೇಕು ಹಾಗೂ ಅವರಿಂದ ಕೇಳಿರುವುದನ್ನು ಅನ್ಯರಿಗೆ ತಿಳಿಸಬೇಕು. ವರದಾನ: ಅಪರಿಮಿತದ ವೃತ್ತಿ, ದೃಷ್ಟಿ ಹಾಗೂ ಸ್ಥಿತಿಯ ಮೂಲಕ ಸರ್ವರ ಪ್ರಿಯರಾಗುವಂತಹ ಡಬಲ್ ಲೈಟ್ ಫರಿಸ್ತಾ ಆಗಿರಿ. ಫರಿಸ್ತೆ ಸರ್ವರಿಗೂ ಬಹಳ ಪ್ರಿಯವೆನಿಸುತ್ತದೆ, ಏಕೆಂದರೆ ಫರಿಸ್ತೆ ಸರ್ವರಿಗಾಗಿ ಇದೆ, ಒಬ್ಬಿಬ್ಬರಿಗಾಗಿ ಅಲ್ಲ. ಅಪರಿಮಿತದ ದೃಷ್ಟಿ, ವೃತ್ತಿ ಹಾಗೂ ಅಪರಿಮಿತದ ಸ್ಥಿತಿಯನ್ನುಳ್ಳ ಫರಿಸ್ತೆ ಸರ್ವ ಆತ್ಮಗಳ ಪ್ರತಿಯಾಗಿ ಪರಮಾತ್ಮ ಸಂದೇಶವಾಹಕ ಆಗಿದೆ. ಫರಿಸ್ತೆ ಅಂದರೆ ಡಬಲ್ ಲೈಟ್. ಸರ್ವರ ಸಂಬಂಧ ಒಬ್ಬ ತಂದೆಯೊಂದಿಗೆ ಜೋಡಿಸುವಂತಹ ದೇಹ ಹಾಗೂ ದೇಹದ ಸಂಬಂಧದಿಂದ ಭಿನ್ನ. ಸ್ವಯಂಗೆ ಹಾಗೂ ಸರ್ವರಿಗೆ ತನ್ನ ನಡೆ ಹಾಗೂ ನುಡಿಯ ಮೂಲಕ ತಂದೆ ಸಮಾನರನ್ನಾಗಿ ಮಾಡುವಂತಹ ಸರ್ವರ ಪ್ರತಿಯಾಗಿ ಕಲ್ಯಾಣಕಾರಿ. ಆ ರೀತಿ ಫರಿಸ್ತೆಗಳೇ ಸರ್ವರ ಪ್ರಿಯರಾಗಿದ್ದಾರೆ. ಸ್ಲೋಗನ್: ಯಾವಾಗ ನಿಮ್ಮ ಮುಖಪುಟದಿಂದ ತಂದೆಯ ಮುಖಪುಟ ಕಾಣಿಸುತ್ತದೆ ಆಗ ಸಮಾಪ್ತಿಯಾಗುತ್ತದೆ. ಓಂ ಶಾಂತಿ.